ಇಂದಿನಿಂದ ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ. ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ಮಾರ್ಗ ಮಧ್ಯೆ ಇಂದು, ನಾಳೆ, ನಾಡಿದ್ದು ಮತ್ತು ಸೆಪ್ಟೆಂಬರ್ 6 ಮತ್ತು 11ರಂದು ಸಂಚಾರ ಸ್ಥಗಿತವಾಗಲಿದೆ. ನಾಗಸಂದ್ರದಿಂದ ಮಾಧವಾರದ ನಿಲ್ದಾಣದವರೆಗೆ ಸಿಗ್ನಲ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮೆಟ್ರೋ ಸಂಚಾರ ಸ್ಥಗಿತದ ಮಾಹಿತಿ ಇಲ್ಲದೆ ಪ್ರಯಾಣಿಕರು ಪರದಾಡಿದರು. ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ವಾಪಸ್ ಹೋಗ್ತಾ ಇದ್ದಾರೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಮಾತ್ರ ಸಣ್ಣದಾಗಿ ನೋಟಿಸ್ ಹಾಕಲಾಗಿದೆ. ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಆದರೆ ಏನಂದ್ರೆ ನೆಕ್ಸ್ಟ್ ಲೈನ್ ಸ್ಟ್ರೆಚ್ ಮಾಡಬೇಕಲ್ಲ, ಎಕ್ಸ್ಟೆಂಡ್ ಮಾಡಬೇಕಾಗಿರೋದ್ರಿಂದ ಇನ್ಎವಿಟೇಬಲ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ದ ಗೌರ್ಮೆಂಟ್. ಇವತ್ತು ಕಷ್ಟನೇ ಬಸ್ಸಲ್ಲಿ ಹೋಗಬೇಕು, ಬಟ್ ಪರವಾಗಿಲ್ಲ. 4-5 ದಿನ ಸ್ವಲ್ಪ ಕಷ್ಟನೇ. ಏನಂದರೆ ನಿನ್ನೆ ಸ್ವಲ್ಪ ನ್ಯೂಸಲ್ಲೆಲ್ಲ ಜಾಸ್ತಿ ಅದ್ರ ಬಗ್ಗೆ ಹೇಳಿದರೆ ಈಸಿ ಆಗಿರೋದು. ಇವತ್ತಿಲ್ಲಿ ಬಂದು ತಕ್ಷಣ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಪೇಪರಲ್ಲಿ ಬಂದಿತ್ತು, ಸೀರಿಯಸ್ ಆಗಿ ತೊಗೊಂಡು ನೋಡಿರಲಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಿದೆ. ಹೌದು, 1.25 ಗಂಟೆ ಮಿನಿಮಮ್ ಬೇಕು. ಇವತ್ತು ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ. ಮೆಟ್ರೋಲ್ 1 ಅವರ್, ಬಟ್ ಕಂಫರ್ಟೇಬಲ್ ಜರ್ನಿ. ಏನು ಸಿಗ್ನಲ್ ಅದು ಇಲ್ಲ, ತಕ್ಷಣ ಹೋಗ್ಬಿಡ್ಬೋದು. ಇವಾಗ ಊರಿಂದ ಬಂದಿದ್ದೆ, ಆಲ್ರೆಡಿ ಟೈಮ್ ಆಗಿದೆ. ಇವಾಗ ಹೋಗಿ ರೀಚ್ ಆಗಬೇಕು. ಇವಾಗ ಕಾಲ್ ಮಾಡಿ ಪರ್ಮಿಷನ್ ತಗೊಳ್ಬೇಕು. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ. JP ನಗರ್ ಹೋಗ್ಬೇಕಿತ್ತು ನಾನು. ಹೌದು ಸರ್, ಎಲ್ಲ 300-400 ಕೇಳ್ತಾ ಇದ್ದಾರೆ. ಯಾಕಂದರೆ ಇದೊಂದು ಚಾನ್ಸ್ ಅವ್ರಿಗೆ ಡಿಮ್ಯಾಂಡ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಏನಿದೆ ರೂಟ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಬಸ್ಸಲ್ಲಿ ಹೋಗ್ತೀವಿ. ಹೌದು, ಡೆಫಿನೆಟ್ಲಿ. ಸೊ ಏನಂತ ಅಂದರೆ ಇವಾಗ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಂತಂದರೆ 2.5 ಅವರ್ ಜರ್ನಿ ಆಗುತ್ತೆ. ಸೊ ಮೆಟ್ರೋ ಫೆಸಿಲಿಟೀಸ್ ಅಂದರೆ ವಿತಿನ್ 40 to 45 ಮಿನಿಟ್ಸಲ್ಲಿ ನಾವು ಹೋಗ್ಬೋದಿತ್ತು. ಸೊ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಕೋತೀನಿ.